ಸರ್ ಇವಾಗ ಕೋರ್ಟ್ ವಿಚಾರ ಅಂದ್ರೆ ಸಿದ್ದರಾಮಯ್ಯ ಅವರ ವಿಚಾರ ಇದೆ, ಕೋರ್ಟ್ ಅಲ್ಲಿ ಇದೆ, ಪ್ರಾಸಿಕ್ಯೂಷನ್ ಕೊಡಬೇಕಾ ಕೊಡಬಾರದು, ಏನ್ ಅನ್ಬೋದು ಸರ್? ನೋಡಿ, ಇವೆಲ್ಲ ಕೂಡ ರಾಜಕೀಯ ಪ್ರೇರಿತ. ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಹೇಳಿ ಲೋಕಾಯುಕ್ತವರೇನೆ ಮನವಿಯನ್ನ ಮಾಡಿದ್ದಾರೆ. ಅದನ್ನ ಬಿಟ್ಟು ಬರೀ ಕುಮಾರಸ್ವಾಮಿ ಅವ್ರ ಮೇಲೆ ಅಲ್ಲ, ನಿರಾಣಿ ಅವ್ರ ಮೇಲಿದೆ, ಜನಾರ್ದನ್ ರೆಡ್ಡಿ ಅವ್ರ ಮೇಲಿದೆ, ಶಶಿಕಲಾ ಜೊಲ್ಲೆ ಅವ್ರ ಮೇಲಿದೆ. ಅವ್ರ ಮೇಲೆ ಸಂಬಂಧಪಟ್ಟಂತ ಗೃಹ ಇಲಾಖೆಯವರು ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಳಿದ್ರೆ ಪಾಪ ನಮ್ಮ ಗವರ್ನರ್ ಸಾಹೇಬ್ರಿಗೆ ಅದನ್ನ ನೋಡ್ಲಿಕ್ಕೆ ಪುರ್ಸೋತಿಲ್ಲ. ಯಾರೋ ಆದಿಲ್ಲ ದಾರಿಲಿ ಹೋಗ್ತಕ್ಕಂಥ ದಾರಿ ಹೋಗ ಒಂದು ಅರ್ಜಿ ಕೊಟ್ಟರೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಅದನ್ನ ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥದಕ್ಕೆ ಸಮಯ ಇದೆ. ಬಹುಶಃ ನಾವು ನ್ಯಾಯಯುತವಾಗಿ ಈ ಒಂದು ವಿಚಾರವನ್ನ ನಾವು ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ನಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ನಿರ್ದೇಶನ ಬಂದ್ರೆ ರಾಜ್ಯಪಾಲರು ಏನಾದರೂ ಕೇಂದ್ರದಲ್ಲಿರುವಂತಹ ಏಜೆನ್ಸಿಗಳಿಗೆ ಶಿಫಾರಸು ಮಾಡ್ತಾರೆ ಅಂತ ಅನಿಸುತ್ತಾ ಅಂತ ತಮಗೆ? ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ ಆಗಿಲ್ಲ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ಯಾವುದರಲ್ಲೂ ಕೂಡ ಭಾಗಿಯಾಗಿಲ್ಲ. ಯಾವುದೇ ಲೆಟರ್ನು ಕೂಡ ಅವ್ರು ಇಶ್ಯೂ ಮಾಡಿಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ ಅನ್ನು ಕೂಡ ಮಾಡಿಲ್ಲ. ಅವ್ರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆದಂತ ಘಟನೆ ಅಲ್ಲ ಇದು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆದಂತ ಘಟನೆ. ತೊಂದರೆ ಕೊಡ್ಬೋದು ಅಷ್ಟೇ, ಆದ್ರೆ ಆ ರೀತಿ ತೊಂದರೆ ಕೊಟ್ರೆ ನಾವೆಲ್ಲ ಇನ್ನೂ ಇದ್ದೇವೆ. ಈ ರಾಜ್ಯದ ಜನ ಅವರೇ, ಯಾರು 5 ಗ್ಯಾರಂಟಿಗಳನ್ನ ಬಡವರ ಭಾಗ್ಯಗಳನ್ನ ಕೊಟ್ಟಂತ ಮುಖ್ಯಮಂತ್ರಿ ಮೇಲೆ ಏನಾದ್ರು ಬಿಜೆಪಿ ಅವರು ಅನವಶ್ಯಕವಾದಂತ ಏನಾದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಹೋದ್ರೆ ಅದಕ್ಕೆ ನಾವೆಲ್ಲ ಎದುರಿಸಲಿಕ್ಕೆ ತಯಾರಿದ್ದೇವೆ ಈ ರಾಜ್ಯದ ಜನ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.